ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತಾ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ವರ್ಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಆಗ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಇದನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ನೋಡೋಣ. ನಾನು ಇದಕ್ಕೆ 80 ಸೆಂಟಿಮೀಟರ್ ಲೈನಿಂಗನ್ನು ತಗೊಂಡಿದ್ದೀನಿ. ಮೊದಲಿಗೆ ನಾವು ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ 4 ಫೋಲ್ಡಲ್ಲಿ ಈ ರೀತಿ ಫೋಲ್ಡನ್ನು ಹಾಕ್ಕೊಂಡು ಕೆಳಗಡೆ ಸೈಡು ನಾನು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡ್ತಾ ಇದ್ದೀನಿ. ಬ್ಲೌಸ್ ಲೆಂತು 14 ಇಂಚು, ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್, ಟೋಟಲಾಗಿ 15 ಇಂಚನ್ನು ನಾವಿಲ್ಲಿ ಸ್ಟಿಚಿಂಗ್ ಮಾರ್ಜಿನನ್ನು ಕೂಡ ಸೇರಿಸ್ಕೊಂಡು ಲೆಂತನ್ನು ಇಟ್ಕೊಂಡಿದ್ದೀನಿ. ಹಾರ್ಮೋಲ್ ಮತ್ತು ಶೋಲ್ಡರ್ಸನ್ನು 5 ಇಂಚನ್ನು ಇಟ್ಕೊಂಡಿದ್ದೀನಿ. ಈಗ ಈ ಎರಡು ಮಾರ್ಕುಗಳನ್ನು ಕೂಡ ಸೇರಿಸ್ಕೊಳ್ಳೋಣ ಒಂದ್ಸಲ. ಈ ಕಡೆಗೂ ಕೂಡ ಒಂದು ಲೈನನ್ನು ಹಾಕ್ಕೊಳ್ಳಿ. ಎದೆ ಸುತ್ತಳತೆ 4ನೇ ಭಾಗ ಬಂದುಬಿಟ್ಟು 8.5 ಇದೆ. 8.5ಗೆ ಮಾರ್ಕನ್ನು ಹಾಕ್ಕೊಂಡು ಕೆಳಗಡೆ ಸೈಡು ಕೂಡ 8.5ಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಅಂದರೆ ಕೆಳಗಡೆ ನಾವು 1 ಇಂಚು ಟಕ್ಸ್ ಹಿಡಿಯೋಕ್ಕೆ ಸೇರಿಸ್ಕೊಂಡು 1 ಇಂಚು ಕೂಡ ಸೇರಿಸ್ಕೊಂಡು 8.5ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಹಾರ್ಮೋಲಲ್ಲಿ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳಿ. ನೆಕ್ ವಿಡ್ತ್ ಬಂದುಬಿಟ್ಟು 2 ಇಂಚ್ ಇಟ್ಕೊಂಡಿದ್ದೀನಿ. ನಾವು ಬ್ಲೌಸು ವರ್ಕ್ ಬ್ಲೌಸ್ ಅಲ್ವಾ, ಹಾಗಾಗಿ ಅದರಲ್ಲಿ ನೋಡಿಕೊಂಡು ಕಟ್ಟಿಂಗನ್ನು ನೆಕ್ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಕಟ್ಸ್ಗೆ ನಾವು 1 ಇಂಚು ಬಿಟ್ಟಿದ್ವಲ್ಲ, ಅದನ್ನು ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಈಗ ಮಾರ್ಕ್ ಮಾಡಿಕೊಂಡ್ರೆ ಬ್ಯಾಕ್ ಪಾರ್ಟದು ಇದು ಕಂಪ್ಲೀಟ್ ಆಗುತ್ತೆ. ನೆಕ್ಕನ್ನು ನಾವು ವರ್ಕ್ ಬ್ಲೌಸಲ್ಲಿ ಎಷ್ಟು ನೆಕ್ ಲೆಂತ್ ಇದೆ, ಎಷ್ಟು ನೆಕ್ ವಿಡ್ತಿದೆ ಅದನ್ನು ನೋಡಿಕೊಂಡು ನಾವು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಹಾಗಾಗಿ ಈಗ ನಾವು ನೆಕ್ಕನ್ನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಮಾರ್ಕಿಂಗ್ಸ್ಗೆ ಕರೆಕ್ಟಾಗಿ ನಾವು ಕಟ್ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಮಾರ್ಜಿನ್ ಈ ಕಡೆ ಎಕ್ಸ್ಟ್ರಾ ಮಾರ್ಜಿನ್ನು ನಿಮಗೆ 1 ಇಂಚ್ ಅಥವಾ 1.5-2 ಇಂಚ್ವರೆಗೂ ಸೇರಿಸ್ಕೊಳ್ಳಿ. ಈಗ ಇದರಲ್ಲಿ ಫ್ರಂಟು ಬ್ಯಾಕು ಸಪ್ರೇಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ಗೆ ಈ ರೀತಿ ಹಾರ್ಮೋಲಲ್ಲಿ ಅರ್ಧ ಇಂಚು ಒಳಗಡೆಗೆ ಮಾರ್ಕನ್ನು ಹಾಕ್ಕೊಂಡು ಆ ಮಾರ್ಕನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನೆಕ್ಕನ್ನು ನಾವು ನಂತರ ಕಟ್ ಮಾಡ್ಕೋಬೋದು. ಇಲ್ಲಿ ಡಾಟ್ಸನ್ನು ಇಟ್ಕೊಳ್ಳೋದಕ್ಕೆ ಲೆಂತ್ ನಿಮ್ಮ ಬ್ಲೌಸಲ್ಲಿ ಎಷ್ಟಿದೆಯೋ ನೋಡ್ಕೊಳ್ಳಿ. ನಾನು ನನ್ನರಲ್ಲಿರೋಂಥ ಲೆಂತ್ಗೆ ಅಂದರೆ 10 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ಡಾಟ್ಗೆ ಆ ಕಡೆ 3/4 ಇಂಚು, ಈ ಕಡೆ 3/4 ಇಂಚು ಲೆಂತ್ ಬಂದುಬಿಟ್ಟು 2 ಇಂಚನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ಟ್ರೈಟಾಗಿ ನೋಡಿ ನಾನು ಯಾವ ರೀತಿ ಇಟ್ಕೊಂಡಿದ್ದೀನೋ ಟೇಪನ್ನು ಆ ರೀತಿ ಇಟ್ಕೊಂಡು ಹಾರ್ಮೋಲ್ ಸೈಡ್ಗೆ ಒಂದು ಪಾಯಿಂಟನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಕಟ್ಟಿಂಗನ್ನು ಮಾಡ್ಕೊತಾ ಇಲ್ಲ. ನೀವು ಕಟ್ ಮಾಡ್ಕೊಳ್ಳೋ ಹಾಗಿದ್ದರೆ ನಾನು ಅದರ ಮೆಜರ್ಮೆಂಟ್ಸು ಬೇರೆ ಥರನೇ ತೋರಿಸಿರ್ತೀನಿ. ಪ್ರಿನ್ಸ್ ಕಟ್ ಆಗಲಿ ನಾರ್ಮಲ್ ಬ್ಲೌಸ್ ಆಗಲಿ, ಇದರಲ್ಲಿ ನಾನು ಪ್ರಿನ್ಸ್ ಕಟ್ ಥರ ಕಟ್ಟಿಂಗ್ ಮಾಡಿದೆ. ಜಸ್ಟ್ ಅದನ್ನು ಹಾಗೇ ಸ್ಟಿಚ್ ಮಾಡ್ಕೊತೀನಿ. ಈ ಬ್ಲೌಸನ್ನು ಕೂಡ ನಾನು ತುಂಬ ಸಲ ತೋರಿಸಿದ್ದೀನಿ. ತುಂಬ ಈಸಿಯಾಗಿ ಇದನ್ನು ಏನು ಕಟ್ಟಿಂಗ್ ಸ್ಟಿಚಿಂಗ್ ಬರದೇ ಇರೋರು ಕೂಡ ಸ್ಟಿಚ್ ಮಾಡ್ಕೋಬೋದು. ಆ ಥರ ಬ್ಲೌಸನ್ನು ನಾನಿವತ್ತು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಈಗ ಬಾಡಿ ಪಾರ್ಟ್ ಆದಮೇಲೆ ನೆಕ್ಸ್ಟ್ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೂ ಕೂಡ 4 ಫೋಲ್ಡಲ್ಲಿ ಹಾಕ್ಕೊಂಡು ಈ ಕಡೆ ಒಂದೇ ಲೆಂತ್ ಕರೆಕ್ಟಾಗಿರೋ ಥರ ಕಟ್ ಮಾಡ್ಕೊಳ್ಳಿ. ಈ ಕಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಹಾಕ್ಕೊಳ್ಳಿ. ಬ್ಲೌಸ್ ಲೆಂತ್ ಅನ್ನೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ನಾನಿಲ್ಲಿ ಮಾರ್ಜಿನ್ ಕೂಡ ಸೇರಿಸ್ಕೊಂಡು 10 ಇಂಚನ್ನು ಹಾಕ್ಕೊತಾ ಇದ್ದೀನಿ. ಈ ಕಡೆ ಅರ್ಧ ಇಂಚು, ಆ ಕಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋದರೆ 9 ಇಂಚು ಇರುತ್ತೆ. ಡೌನಿಂಗ್ ಬಂದುಬಿಟ್ಟು 3 ಇಂಚಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ. ನಂತರ ನೀವು ಕಟ್ ಮಾಡ್ಕೊಂಡಿರೋ ಅಂಥ ಬಾಡಿ ಪಾರ್ಟಲ್ಲಿ ತಗೊಂಡು ಬ್ಯಾಕ್ ಪಾರ್ಟನ್ನೇ ತಗೋಬೇಕು, ಫ್ರಂಟನ್ನು ತಗೋಬಾರ್ದು. ಹಾರ್ಮೋಲಲ್ಲಿ ಎಷ್ಟು ಲೆಂತ್ ಇದೆಯೋ ನೋಡಿಕೊಂಡು ಆ ಲೆಂತ್ಗೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ನನಗೆ 6.5 ಲೆಂತ್ ಇದೆ, 6.5ಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಮೇಲೆಯಿಂದ 1.5 ಇಂಚ್ ಅಥವಾ 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಸ್ಟ್ರೈಟಾಗಿ ಈಗ ಇದನ್ನು ಸೇರಿಸ್ಕೋಬೇಕು. ಈಗ ಎಕ್ಸ್ಟ್ರಾ ಮಾರ್ಜಿನ್ ನೀವು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಅಂದರೆ ಬಾಡಿ ಪಾರ್ಟಲ್ಲಿ ಎಷ್ಟು ಹಾಕಿರ್ತೀವೋ ಅಷ್ಟು ಇಲ್ಲಿ ಕೂಡ ಹಾಕ್ಕೊಳ್ಳಿ. ಸ್ಲೀವ್ಸ್ 5 ಇಂಚಿದೆ, 5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇವೆರಡನ್ನೂ ಸೇರಿಸ್ಕೊಳ್ಳೋಣ. ಎಕ್ಸ್ಟ್ರಾ ಮಾರ್ಜಿನ್ ಮಾರ್ಕ್ ಹಾಕ್ಕೊಂಡ್ರೆ ಸ್ಲೀವ್ಸು ಕೂಡ ಮಾರ್ಕಿಂಗ್ ಕಂಪ್ಲೀಟ್ ಆಗುತ್ತೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಕಡೆ ನೋಡಿ, ಈ ಕಡೆ ಮಾರ್ಜಿನ್ ಕೂಡ ನಾವು ಸೇರಿಸ್ಕೋಬೇಕು, ಅರ್ಧ ಇಂಚು ಈ ರೀತಿ. ಈಗ ಇದನ್ನು ಕೂಡ ಹೀಗೆ ಕಟ್ ಮಾಡಿಕೊಂಡ್ರೆ ಸ್ಲೀವ್ಸು ಕೂಡ ಕಟಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಈಗ ನಾವು ಮೇನ್ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ಮೇನ್ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋವಾಗ ನೋಡಿ, ನೀವು ಈ ರೀತಿ ಡಿಸೈನ್ ಹಾಕ್ಸಿರ್ತೀರಲ್ಲ, ಆ ಡಿಸೈನ್ಸ್ ಅನ್ನೋದು ಕರೆಕ್ಟಾಗಿ ಎರಡು ಒಂದೇ ಸೈಡ್ ಬರೋ ಥರ ಜೋಡಿಸ್ಕೊಂಡು ನಂತರ ಫಸ್ಟ್ ನಾನು ಸ್ಲೀವ್ಸನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಆ ಡಿಸೈನ್ ಅನ್ನೋದು ಕರೆಕ್ಟಾಗಿ ಶೋಲ್ಡರ್ ಸೆಂಟರ್ ಹತ್ರ ಬರಬೇಕು. ಸ್ಲೀವ್ಸ್ಗೆ ಕೂಡ ಸೆಂಟರ್ ಹತ್ರ
ಬರಬೇಕು. ಆ ರೀತಿ ನೋಡಿಕೊಂಡು ಜೋಡಿಸ್ಕೊಳ್ಳಿ. ಎರಡು ಸ್ಲೀವ್ಸನ್ನು ಕೂಡ ಜೋಡಿಸ್ಕೊಂಡು ಈ ರೀತಿ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನೇ ಬಿಟ್ಟು ಕಟಿಂಗ್ ಮಾಡ್ಕೊಳ್ಳಿ. ಸ್ಲೀವ್ಸ್ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ನೆಕ್ಕನ್ನು ಕೂಡ ಎರಡು ಸೈಡಿಂದು ಕೂಡ ಕರೆಕ್ಟಾಗಿ ಒಂದೇ ಕಡೆಗೆ ಬರಬೇಕು. ಆ ರೀತಿ ಜೋಡಿಸ್ಕೊಳ್ಳಿ, ಹೆಚ್ಚು ಕಡಿಮೆ ಬರ್ದಿರ. ನೋಡಿ ನಾನಿಲ್ಲಿ ಕೆಳಗಡೆದು ಮೇಲೆದು ಯಾವ ರೀತಿ ಇಟ್ಕೊತಾ ಇದ್ದೀನೋ ಆ ರೀತಿ ನೋಡಿಕೊಂಡು ಜೋಡಿಸಿ ಕಟ್ಟಿಂಗ್ ಮಾಡ್ಕೋಬೇಕು. ಈಗ ಅದ್ರ ಮೇಲೆ ನೋಡಿ, ಮೇಲೆ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತಲ್ಲ, ಅದನ್ನು ಕೂಡ ಸೇರಿಸ್ಕೊಂಡು ಈ ರೀತಿ ಜೋಡಿಸ್ಕೊಳ್ಳಿ. ಮತ್ತು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ನಾವು ಪರ್ಫೆಕ್ಟಾಗಿ ನನಗೆ ಕಟಿಂಗು ಸ್ಟಿಚಿಂಗ್ ಬರುತ್ತೆ ಅನ್ನೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಸೇಮ್ ಸೈಜ್ಗೆ ಕಟ್ಟಿಂಗು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಚೆನ್ನಾಗಿ ಪರ್ಫೆಕ್ಟಾಗಿ ಕಲ್ತ ಮೇಲೆ ನಿಮ್ಮ ಧೈರ್ಯ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಕ್ಲಾತ್ ಬಿಡ್ದಿರ ಸೇಮ್ ಸೈಜ್ಗೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಅಲ್ಲಿವರೆಗೂ ಕೂಡ ಈ ರೀತಿ ಎಕ್ಸ್ಟ್ರಾ ಕ್ಲಾತನ್ನೇ ಬಿಟ್ಟು ಕಟಿಂಗ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಪಾರ್ಟ್ ಆದಮೇಲೆ ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟನ್ನು ಕೂಡ ಈ ರೀತಿ ನೆಕ್ ಅನ್ನೋದು ನಮಗೆ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ಫಸ್ಟೇ ನೋಡ್ಕೋಬೇಕು. ಈ ರೀತಿ ನೋಡಿಕೊಂಡು ಕರೆಕ್ಟಾಗಿ ಜೋಡಿಸ್ಕೊಂಡು ಇದನ್ನು ಕೂಡ ಕಟ್ ಮಾಡಿಕೊಂಡ್ರೆ ಕಟಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಮೇನ್ ಕ್ಲಾತು ಮತ್ತು ಲೈನಿಂಗ್ ಎರಡೂ ಕೂಡ ಕಂಪ್ಲೀಟ್ ಆಗುತ್ತೆ. ಈ ಎಕ್ಸ್ಟ್ರಾ ಪೀಸಸ್ ಮಿಕ್ಕಿರೋದನ್ನು ನಮಗಿನ್ನೂ ಬೇಕಾಗುತ್ತಲ್ಲ ಸ್ಟಿಚಿಂಗ್ ಮುಗಿಯೋವರೆಗೂ, ಹಾಗಾಗಿ ಹಾಗೇ ಸೇಫಾಗಿ ಇಟ್ಕೊಳ್ಳಿ. ಈಗ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ನೋಡಿ, ಈ ಬ್ಲೌಸ್ ಪೀಸನ್ನು ಡಿಸೈನ್ ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಂಡು ಸೆಂಟರಲ್ಲಿ ಮಾರ್ಕನ್ನು ಹಾಕ್ಕೊಳ್ಳೋಣ. ನೀವು ಚಾಕ್ ಪೀಸಿಂದ ಬೇಕಾದರೂ ಮಾರ್ಕ್ ಹಾಕ್ಕೊಳ್ಳಿ, ಇಲ್ಲ ಈ ರೀತಿ ಕಟ್ ಮಾಡಿಬಿಟ್ಟು ಬೇಕಾದ್ರೂ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ನಮಗೆ ಕಟಿಂಗ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಗೊತ್ತಾಗಬೇಕಲ್ಲ, ಹಾಗಾಗಿ. ಈಗ ಇದ್ರ ಮೇಲೆ ಲೈನಿಂಗನ್ನು ಈ ರೀತಿ ಜೋಡಿಸ್ಕೋಬೇಕು. ನಾವು ಮೇಲೆ ಮತ್ತು ಕೆಳಗಡೆ ಒಂದೊಂದು ಮಾರ್ಕ್ ಹಾಕಿದ್ದೀವಿ ನೋಡಿ, ಆ ಕಟ್ ಮಾಡಿರೋ ಮಾರ್ಕು ಕೂಡ ನಮಗೆ ಗೊತ್ತಾಗ್ತಾ ಇರುತ್ತೆ. ಕರೆಕ್ಟಾಗಿ ಸೆಂಟರ್ಗೆ ಅದನ್ನು ಈ ರೀತಿ ಜೋಡಿಸ್ಕೋಬೇಕು. ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಅದನ್ನು ಕೂಡ ಬಿಟ್ಟು ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಂಡು ನಿಮಗೆ ಬೇಕು ಅಂದರೆ ಈ ರೀತಿ ಸೇಫ್ಟಿ ಪಿನ್ಗಳನ್ನ ಕೂಡ ಹಾಕ್ಕೊಳ್ಳಿ. ಈಗ ನಿಮ್ಮ ಹತ್ರ ಒಂದು ಸೈಡ್ ಪಾದ ಇದ್ದರೆ ಸ್ವಲ್ಪ ಪರ್ಫೆಕ್ಟಾಗಿ ನಾವು ಸ್ಟಿಚ್ ಮಾಡ್ಕೋಬೋದು. ಕರೆಕ್ಟಾಗಿ ಈ ಡಿಸೈನ್ ಪಕ್ಕದಲ್ಲೇ ಸ್ಟಿಚ್ ಅನ್ನೋದು ಬೀಳಬೇಕು, ಆ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಆ ಡಿಸೈನ್ ಪಕ್ಕದಲ್ಲೇ ನಮಗೆ ಸ್ಟಿಚ್ ಅನ್ನೋದು ಬೀಳಬೇಕು, ಆ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು ಈ ಕಡೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಿಕ್ಕಿರೋ ಕ್ಲಾತನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಡಬಲ್ ಸ್ಟಿಚ್ಚನ್ನು ಕೂಡ ಹಾಕ್ಕೊಳ್ಳಿ. ಇಲ್ಲಿ ಒಂದು ಸ್ಟಿಚ್ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ಚಿನ ಥರ. ಈಗ ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳೋಣ. ಈ ರೀತಿ ಸ್ಮಾಲ್ ಕಟ್ಸನ್ನು ರೌಂಡ್ ಫುಲ್ಲು ಕೂಡ ಇಟ್ಕೊತಾ ಬರಬೇಕು. ಹೀಗೆ ಕಟ್ಸನ್ನು ಹಾಕ್ಕೊಂಡ್ಮೇಲೆ ಕೆಳಗಡೆ ಸೈಡು ಕೂಡ ಅರ್ಧ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ವಲ್ಲ ಕಟ್ಟಿಂಗ್ ಮಾಡುವಾಗ, ಆ ಮಾರ್ಜಿನನ್ನು ಬಿಟ್ಟು ಸ್ಟ್ರೈಟಾಗಿ ಒಂದು ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ಕೂಡ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ವ, ಅದನ್ನು ಕಟ್ ಮಾಡ್ಕೊಳ್ಳಿ. ಲೈನಿಂಗ್ ಯಾವ ಸೈಜಲ್ಲಿ ಇದೆಯೋ ಆ ಸೈಜ್ಗೆ ಈ ರೀತಿ ಕಟ್ ಮಾಡಿಕೊಂಡು ಈಗ ಇದನ್ನು ನಾವು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೆಕ್ ಹತ್ರ ನಾನು ಮತ್ತೇನು ಸ್ಟಿಚ್ ಮಾಡ್ತಾ ಇಲ್ಲ, ವರ್ಕ್ ಇದೆ ಅಲ್ವಾ, ಅದ್ರ ಮೇಲೆ ಸ್ಟಿಚ್ ಬಂದುಬಿಡುತ್ತೆ. ನಾವು ಯಾಕಂದರೆ ವರ್ಕ್ ಪಕ್ಕದಲ್ಲೇ ಸ್ಟಿಚ್ ಹಾಕಿರೋದ್ರಿಂದ ಮತ್ತೆ ಅದ್ರ ಮೇಲೆ ಸ್ಟಿಚ್ ಹಾಕಿದ್ರೆ ಉಲ್ಟಾ ಮಾಡಿಬಿಟ್ಟು ಸ್ಟಿಚ್ ಅನ್ನೋದು ವರ್ಕ್ ಮೇಲೆ ಬರುತ್ತೆ. ಹಾಗಾಗಿ ನಾನು ಸ್ಟಿಚ್ಚನ್ನ ಹಾಕ್ತಾಯಿಲ್ಲ. ಅದಕ್ಕೋಸ್ಕರನೇ ಆಗಲೇ ನಾನು ಬೇಕು ಅಂದರೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಅಂತ ಹೇಳಿದ್ದು. ಈಗ ಸೈಡ್ಗಳನ್ನ ಮಾತ್ರ ಮತ್ತೆ ನಾವು ಎಡ್ಜ್ಗೆ ಈ ರೀತಿ ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಸೇರಿಸ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನೆಕ್ ಹತ್ರ ನಾನು ಸ್ಟಿಚ್ಚನ್ನು ಹಾಕ್ತಾಯಿಲ್ಲ, ಹಾಗೆ ಬಿಟ್ಟರೂ ಕೂಡ ನಡೆಯುತ್ತೆ. ಈಗ ಸುತ್ತಲೂ ಕೂಡ ಈ ರೀತಿ
ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದುಬಿಡೋಣ. ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಸೇರಿಸ್ಕೊಂಡು ಕೆಳಗಡೆ ಸೈಡು ಕೂಡ ನಾವು ಉಲ್ಟಾ ಮಾಡಿದ್ಮೇಲೆ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೆಕ್ ಹತ್ರ ಬೇಕು ಅಂದರೆ ನೀವು ಮತ್ತೆ ಹಾಕ್ಕೊಳ್ಳಿ. ನಾವು ಸ್ಟಿಚ್ ಹಾಕಿದ್ರೆ ಏನಾಗುತ್ತೆ ಅಂದರೆ ವರ್ಕ್ ಮೇಲೇ ಸ್ಟಿಚ್ ಅನ್ನೋದು ಬರುತ್ತೆ. ಹಾಗಾಗಿ ನಾನು ವರ್ಕ್ ಮೇಲೆ ಸ್ಟಿಚ್ ಹಾಕ್ತೀರ ಹಾಗೇ ಉಲ್ಟಾ ಮಾಡ್ಕೊತಾ ಇದ್ದೀನಿ. ನೀವೊಂದು ಸಲ ಐರನ್ ಮಾಡಿದ್ರೆ ನೀಟಾಗಿ ಕುತ್ಕೊಬಿಡುತ್ತೆ. ಹೀಗೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈಗ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೊಳ್ಳೋಣ. ಹೀಗೆ ಎಲ್ಲ ಎಕ್ಸ್ಟ್ರಾ ಕ್ಲಾತನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಬಿಡಿ. ಈಗ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಟಕ್ಸ್ಗೆ 1 ಇಂಚು ಬಿಟ್ಟಿದ್ವಲ್ಲ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಎರಡು ಸೈಡು ಕೂಡ ಟಕ್ಸ್ಗೆ ನಾವು ಏನು ಮಾರ್ಕ್ ಮಾಡಿದ್ದೀವೋ ಆ ಮಾರ್ಕ್ಗೆ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಒಂದು ಸೈಡು ಮಾರ್ಕ್ ಇರುತ್ತೆ, ಇನ್ನೊಂದು ಸೈಡು ಮಾರ್ಕ್ ಇರೋದಿಲ್ಲ. ನೀವು ಬೇಕು ಅಂದರೆ ಇನ್ನೊಂದು ಸೈಡು ಮಾರ್ಕನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಆ ಮಾರ್ಕ್ ಮೇಲೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ರಫ್ ಹೊಡ್ಕೊಳ್ಳಿ. ಈಗ ಸ್ಟಿಚ್ ಮಾಡಿಕೊಂಡ್ರೆ ಇದು ಬ್ಯಾಕ್ ಪಾರ್ಟ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಪಾರ್ಟನ್ನು ಕೂಡ ಸೇಮ್ ನಾವು ಆಗಲೇ ಬ್ಯಾಕ್ ಪಾರ್ಟ್ಗೆ ಯಾವ ರೀತಿ ಜೋಡಿಸ್ಕೊಂಡು ಆ ರೀತಿ ಜೋಡಿಸ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ನೆಕ್ ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಹಾಗೆಯೇ ಬ್ಯಾಕ್ ಪಾರ್ಟಲ್ಲಿ ನೆಕ್ ವಿಡ್ತ್ ಎಷ್ಟಿದೆಯೋ ಫ್ರಂಟ್ ಪಾರ್ಟಲ್ಲಿ ಕೂಡ ನೆಕ್ ವಿಡ್ತ್ ಅನ್ನೋದು ಅಷ್ಟೇ ಬರಬೇಕು. ಆ ರೀತಿ ಜೋಡಿಸ್ಕೊಂಡು ಇದನ್ನು ಕೂಡ ಡಿಸೈನ್ ಪಕ್ಕದಲ್ಲೇ ಸ್ಟಿಚ್ ಅನ್ನೋದು ಬರಬೇಕು. ಆ ರೀತಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಒಂದು ಅರ್ಧ ಇಂಚು ಕ್ಲಾತನ್ನು ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇದಕ್ಕೂ ಕೂಡ ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಸ್ಮಾಲ್ ಕಟ್ಸನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಇದ್ರ ಮೇಲೇನೂ ಕೂಡ ಮತ್ತೆ ನಾವೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಅಂದರೆ ಇಲ್ಲಿ ಕೂಡ ನೆಕ್ ಮೇಲೆ ನಾನು ಸ್ಟಿಚ್ಚನ್ನು ಹಾಕ್ತಾಯಿಲ್ಲ, ಸೈಡ್ಸ್ಗೆ ಮಾತ್ರ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಶೋಲ್ಡರ್ ಹತ್ರ ಆರ್ಮೋಲ್ ಸೈಡು ಫಿಟ್ಟಿಂಗ್ ಸೈಡು ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಈ ರೀತಿ ಹಾಕ್ಕೊಬಿಡೋಣ. ಮತ್ತು ಕ್ಲಾತು ಸಿಂಕ್ ಆಗ್ದಿರ ನೋಡ್ಕೊಳ್ಳಿ, ಸುಕ್ಕಾಗ್ದಿರ ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡ್ರೆ ಇನ್ನೊಂದು ಪಾರ್ಟ್ ಇದೆಯಲ್ವಾ ಫ್ರಂಟ್ದು ಅದು ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಹಾಕ್ಕೊಳ್ಳಿ. ಇದನ್ನು ಯಾವ ರೀತಿ ಸ್ಟಿಚ್ ಮಾಡಿದ್ವೋ ಸೇಮ್ ಮೆಥಡಲ್ಲಿ ನಾವು ಅದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಎರಡು ಪಾರ್ಟನ್ನು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಎರಡನ್ನೂ ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಂಡು ಲೆಂತು ಎಲ್ಲ ಕೂಡ ಒಂದೇ ಸೈಜ್ ಇದೆಯಾ ಹೆಚ್ಚು ಕಡಿಮೆ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನೋಡಿ ಇಲ್ಲಿ ಉಕ್ಸ್ ಪಟ್ಟಿ ಹತ್ರ ಈ ರೀತಿ ಕ್ರಾಸಾಗಿ ಒಂದು ಅರ್ಧ ಇಂಚಷ್ಟು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡೋದ್ರಿಂದ ಶೋಲ್ಡರ್ ಅನ್ನೋದು ಜಾರ್ದಿರ ಇರುತ್ತೆ. ತುಂಬ ಜನಕ್ಕೆ ಬರೋ ಪ್ರಾಬ್ಲಮ್ಮು ಶೋಲ್ಡರ್ ಡ್ರಾಪ್ ಅಲ್ವಾ. ಶೋಲ್ಡರ್ ಹತ್ರ ಲೂಸ್ ಇದೆ ಜಾರುತ್ತೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತೀವಿ. ಆ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಶೋಲ್ಡರ್ ಅನ್ನೋದು ಜಾರ್ದಿರ ಇರುತ್ತೆ. ಈಗ ಎರಡಕ್ಕೂ ಕೂಡ ಈ ರೀತಿ ಟ್ರೇಸ್ ಮಾಡಿಕೊಂಡು ಒಂದು ಸೈಡ್ ಮಾತ್ರ ಈ ರೀತಿ ನಾವು ಮಾರ್ಕ್ ಹಾಕಿರ್ತೀವಿ, ಇನ್ನೊಂದು ಸೈಡ್ ಇರೋದಿಲ್ಲ ಅಲ್ಲ, ಅದನ್ನು ಕೂಡ ಸೇರಿಸಿ ಈ ರೀತಿ ಮಾರ್ಕ್ ಹಾಕ್ಕೊಂಡು ಈಗ ನೋಡಿ ಹಾರ್ಮೋಲ್ ಹತ್ರ ಒಂದು ಕಾಲು ಇಂಚಷ್ಟು ಬಿಟ್ಟು ಈ ರೀತಿ ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳಿ. ಕೆಳಗಡೆ ಸೈಡು ಕೂಡ ಏನು ಮಾರ್ಕ್ ಹಾಕಿದ್ದೀವೋ ಆ ಮಾರ್ಕ್ ಮೇಲೇ ಕರೆಕ್ಟಾಗಿ ಸ್ಟಿಚ್ ಬರಬೇಕು. ಆ ರೀತಿ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾವು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ರೂ ಕೂಡ ಸೇಮ್ ಇದೇ ರೀತಿಯೇ ಬರುತ್ತೆ ಅಲ್ವಾ. ಸೊ ಅದೇ ಮೆಥಡಲ್ಲೇ ನಾನು ಇದನ್ನು ಸ್ಟಿಚ್ ಮಾಡ್ತಾ ಇರೋದು. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಎರಡೂ ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಕೆಳಗಡೆ ಸೈಡು ಫಿನಿಶಿಂಗ್ ಕೊಡಬೇಕು. 1.5 ಇಂಚ್ ಇರೋ ಅಷ್ಟು ಒಂದು ಪೀಸನ್ನು ತಗೊಂಡು ಫಸ್ಟ್ ಅರ್ಧ ಇಂಚು ಫೋಲ್ಡ್ಗೆ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಅಂದರೆ ಎಕ್ಸ್ಟ್ರಾ ಮಾರ್ಜಿನ್ ಅರ್ಧ ಇಂಚ್ ಇರುತ್ತಲ್ವ ಅದನ್ನು. ನೆಕ್ಸ್ಟು ಒಳಗಡೆಗೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಮಾಡಿದ್ರೆ ಫಿನಿಶಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಕೆಳಗಡೆ ಸೈಡು ಎರಡಕ್ಕೂ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಒಂದಕ್ಕೆ ಕಾಜಾ ಪಟ್ಟಿ ಇನ್ನೊಂದಕ್ಕೆ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟು ಕೂಡ ನಮಗೆ ಕಂಪ್ಲೀಟ್ ಆಗುತ್ತೆ. ನಾವು ಕೆಳಗಡೆ ಮೇಲೆ ಎರಡೂ ಸೈಡು ಕೂಡ ಫಿನಿಶಿಂಗ್ ಆಲ್ರೆಡಿ ಮಾಡಿರೋದ್ರಿಂದ ಈ ಉಕ್ಸ್ ಪಟ್ಟಿಯನ್ನು ಮೇಲೆ ಮತ್ತು ಕೆಳಗಡೆ ಎರಡೂ ಸೈಡು ಕೂಡ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಉಕ್ಸ್ ಪಟ್ಟಿ ಸ್ಟಿಚ್ ಮಾಡ್ತಾಯಿದ್ದೀನಿ, ಇನ್ನೊಂದಕ್ಕೆ ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ.
ಈಗ ಎರಡನ್ನೂ ಕೂಡ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ಶೋಲ್ಡರ್ಸನ್ನು ಜಾಯಿನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬಿಡೋಣ. ಫ್ರಂಟು ಬ್ಯಾಕು ಜೋಡಿಸ್ಕೊಂಡು ಶೋಲ್ಡರ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಒಂದರ ಮೇಲೆ ಒಂದು ಉಲ್ಟಾ ಇಟ್ಕೊಂಡು ಶೋಲ್ಡರ್ಸನ್ನು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು 2 ಸಲ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸಿಂಗಲ್ ಸ್ಟಿಚ್ಚನ್ನು ಹಾಕಿ ಬಿಡಬಾರ್ದು. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಶೋಲ್ಡರ್ ಅನ್ನೋದು ಜಾಯಿನ್ ಆಗುತ್ತೆ. ನೆಕ್ಸ್ಟ್ ನಾವು ಇದನ್ನು ಸೈಡ್ಗೆ ಇಟ್ಬಿಟ್ಟು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ಕೂಡ ಕರೆಕ್ಟಾಗಿ ಸೆಂಟರ್ಗೆ ಡಿಸೈನ್ ಬರೋ ಥರ ಜೋಡಿಸ್ಕೊಂಡು ಕೆಳಗಡೆ ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ವಲ್ಲ ಅದನ್ನು ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈಗ ಇದನ್ನು ನೋಡಿ ಉಲ್ಟಾ ಮಾಡಿಬಿಟ್ಟು ಅದರ ಮೇಲೆ ನಾನು ಮತ್ತೆ ಲೈನಿಂಗ್ ಮೇಲೆ ಬರಬೇಕು. ಸ್ಟಿಚ್ಚು ಮೇನ್ ಕ್ಲಾತ್ ಮೇಲೆ ಬರಬಾರ್ದು. ಆ ರೀತಿ ಸ್ಟಿಚ್ಚನ್ನು ಮತ್ತೆ ಒಂದು ಸಲ ಹಾಕ್ಕೊಂಡು ಈಗ ಇದನ್ನು ಕೂಡ ಉಲ್ಟಾ ಮಾಡ್ಕೊಳ್ಳಿ. ಈ ರೀತಿ ಇದ್ರ ಮೇಲೆ ಬೇಕು ಅಂದರೆ ಸ್ಟಿಚ್ಚನ್ನು ಹಾಕ್ಕೋಬೋದು, ಇಲ್ಲ ಅಂದರೆ ಹಾಗೆ ಕೂಡ ಬಿಡ್ಬೋದು. ನಾನು ಸ್ಟಿಚ್ ಹಾಕ್ತಾಯಿಲ್ಲ. ಸ್ಟಿಚ್ ಹಾಕೋದ್ರಿಂದ ಆ ಸ್ಟಿಚ್ಚನ್ನು ಎದ್ದು ಕಾಣಿಸುತ್ತಲ್ವ, ಹಾಗಾಗಿ ಸ್ಟಿಚ್ ಅದ್ರ ಮೇಲೆ ಕಾಣಿಸೋದು ಬೇಡ ಅಂತ ನಾವು ಲೈನಿಂಗಿಗೆ 2 ಸಲ ಸ್ಟಿಚ್ ಹಾಕಿದ್ದೀವಲ್ಲ ಅದೇ ಸಾಕು. ಈಗ ಸೈಡ್ಸ್ ಎಲ್ಲ ಕೂಡ ಒಂದು ಸಲ ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೊಳ್ಳಿ. ಇನ್ನೊಂದು ಸ್ಲೀವ್ಸನ್ನು ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ 2 ಸ್ಲೀವ್ಸನ್ನು ಕೂಡ ಒಂದ್ರ ಮೇಲೆ ಒಂದು ಉಲ್ಟಾ ಇಟ್ಕೊಳ್ಳಿ ಈ ರೀತಿ. ಯಾಕೆಂದರೆ ನಾವಿನ್ನೂ ಫ್ರಂಟ್ ಪಾರ್ಟ್ಗೆ ಶೇಪ್ ಅನ್ನೋದು ಕಟ್ ಮಾಡ್ಕೊಂಡಿಲ್ಲ. ಕಟ್ಟಿಂಗಲ್ಲಿ ಕೂಡ ನಾನು ಕಟ್ ಮಾಡಿಲ್ಲ. ಈಗ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ಕಟ್ ಮಾಡೋದ್ರಿಂದ ಯಾವುದು ಕೂಡ ಹೆಚ್ಚು ಕಡಿಮೆ ಬರೋದಿಲ್ಲ. ಅಂದರೆ ಕೆಲವು ಸಲ ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ 2 ಕೂಡ ಲೆಫ್ಟ್ಗೆ ಅಥವಾ 2 ಕೂಡ ರೈಟ್ಗೆ ಬರೋ ಥರ ಸ್ಟಿಚ್ ಮಾಡಿಬಿಡ್ತೀವಲ್ಲ, ಸೊ ಹಾಗಾಗಿ ಈ ಟೈಮಲ್ಲಿ ಕಟ್ ಮಾಡಿಕೊಂಡ್ರೆ ಬೆಟರು. ಈಗ ನಾವು ಸ್ಲೀವ್ಸನ್ನು ಜಾಯಿನ್ ಮಾಡ್ಕೊಳ್ಳೋಣ. ನಾನು ಶೋಲ್ಡರ್ ಸೆಂಟರಿಂದ ಜೋಡಿಸ್ಕೊಂಡು ಈ ರೀತಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಾವು ಶೋಲ್ಡರ್ ಸೆಂಟರಿಂದ ಫಸ್ಟ್ಗೆ ಜಾಯಿನ್ ಮಾಡೋದ್ರಿಂದ ಹೆಚ್ಚು ಕಡಿಮೆ ಬರೋದಿಲ್ಲ. ಅಕಸ್ಮಾತ್ ನಾವು ಸ್ಲೀವ್ಸ್ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡಿದ್ರು ಕೂಡ ಆ ಎಕ್ಸ್ಟ್ರಾ ಇರೋದು ಆ ಕಡೆ ಈ ಕಡೆ ಕರೆಕ್ಟಾಗಿ ಬಂದುಬಿಡುತ್ತೆ. ಅದನ್ನು ನಾವು ನಂತರ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಬಿಡ್ಬೋದು. ಮತ್ತು ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿಯಾಗಿರುತ್ತೆ. ಈಗ ಒಂದು ಸಲ ಜಾಯಿನ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಮತ್ತೆ ನಾವು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ, ಅಂದರೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಈ ರೀತಿ ಸ್ಲೀವ್ಸನ್ನು ಜಾಯಿನ್ ಮಾಡ್ಕೊಂಡ್ಮೇಲೆ 2 ಸ್ಲೀವ್ಸನ್ನು ಕೂಡ ಜಾಯಿನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಸ್ಲೀವ್ಸ್ ಕಡೆಯಿಂದ ಯಾವಾಗಲೂ ಕೂಡ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ಜೋಡಿಸ್ಕೊಂಡು ಫಸ್ಟ್ ನಾವು ಎಡ್ಜ್ಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬಂದುಬಿಡೋಣ. ಸ್ಲೀವ್ಸ್ ಕಡೆಯಿಂದ ಬಾಡಿ ಪಾರ್ಟ್ ಕಡೆವರೆಗೂ ಕೂಡ ಫುಲ್ಲು ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡೋಣ. ಎಡ್ಜಿಗೆ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ. ನಂತರ ನಾವು ಎಷ್ಟು ಮಾರ್ಜಿನನ್ನು ಬಿಟ್ಟಿರ್ತೀವೋ ಆ ಮಾರ್ಜಿನನ್ನು ಬಿಟ್ಟು ನಂತರ ನಾವು ಸ್ಟಿಚ್ಚನ್ನು ಹಾಕ್ಕೋಬೋದು. ಎಡ್ಜಿಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಎಷ್ಟು ಮಾರ್ಜಿನ್ ಬಿಟ್ಟಿದ್ದೀವೋ ನೋಡ್ಕೊಳ್ಳಿ. ಆ ಮಾರ್ಜಿನ್ ಮೇಲೆ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬನ್ನಿ. ಮಾರ್ಜಿನ್ ಅನ್ನೋದು ಎಲ್ಲ ಪೀಸ್ ಮೇಲೆ ಇರೋದಿಲ್ಲ. ಒಂದು ಸೈಡ್ ಇರುತ್ತೆ, ಇನ್ನೊಂದು ಸೈಡ್ ಇರೋದಿಲ್ಲ. ಒಂದು ಸೈಡ್ ನೋಡಿಕೊಂಡು ಇನ್ನೊಂದು ಸೈಡ್ ಮೇಲೇನೂ ಕೂಡ ಅದೇ ರೀತಿ ಮಾರ್ಕನ್ನು ಹಾಕ್ಕೊಂಡು ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಂತರ ಅದ್ರ ಪಕ್ಕದಲ್ಲಿ ಎಕ್ಸ್ಟ್ರಾ 1 ಅಥವಾ 2 ಸ್ಟಿಚ್ಚನ್ನು ಹಾಕ್ಕೊಳ್ಳಿ. 2 ಸೈಡು ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಎಕ್ಸ್ಟ್ರಾ ಏನಾದರೂ ಕ್ಲಾತ್ ಇದ್ದರೆ ಅದನ್ನು ಕಟ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡು ಕೂಡ ಸೇಮ್ ಇದೇ ರೀತಿಯೇ ಸ್ಲೀವ್ಸ್ ಕಡೆಯಿಂದ ಫಸ್ಟ್ ನಾವು ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳೋಣ. ನಂತರ ಮಾರ್ಜಿನನ್ನು ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ವರ್ಕ್ ಬ್ಲೌಸನ್ನು ಕೂಡ ನಾವು ಸಿಂಪಲ್ಲಾಗಿ ಈಸಿಯಾಗಿ ನಾವು ಮನೆಯಲ್ಲೇ ಸ್ಟಿಚ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.